ಕಿಡ್ನಿ ಸ್ಟೋನ್ಸ್ ಕೇಳಿದ್ದೀರಾ ನೀವು? ಕಿಡ್ನಿ ಸ್ಟೋನ್ಸು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ತಮಗೆ ವಿಷಯ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಅದನ್ನು ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು, ಬಹಳ ವೇರಿಯಸ್ ಮೆಥಡ್ಸ್ ಇದ್ದಾವೆ. ಇವತ್ತಿನ ದಿನ ಕಿಡ್ನಿ ಸ್ಟೋನ್ಸ್ನ ಎಲ್ಲರೂ ಟ್ರೀಟ್ಮೆಂಟ್ ಮಾಡ್ತಾರೆ. ಕ್ವ್ಯಾಕ್ಸ್ ಅಂತ ಕರಿತೀವಿ, ಜನರಲ್ ಪ್ರಾಕ್ಟೀಷನರ್ಸು ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಸೈಂಟಿಫಿಕ್ ವಿಧಾನದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಮುಖ್ಯ ಸ್ನೇಹಿತರೆ. ಯಾಕೆಂದರೆ ನಿಮ್ಮ ಕಿಡ್ನಿ ಭಾಳ ಪ್ರೀಷಿಯಸ್ ಆರ್ಗನ್. ಕಿಡ್ನಿ ಸ್ಟೋನ್ಸಿಂದ ಕಿಡ್ನಿ ಇಂಜುರಿ ಆಗ್ಬೋದು. ಭಾಳ ಉದಾಸೀನರಾಗಿ ಕೆಲವರು ಇರ್ತಾರೆ, ಅದರಿಂದ ಅವರೇ ತೊಂದರೆ ತಗೊಳ್ಳೋದು. ಹಾಗಾಗಿ ಕಿಡ್ನಿ ಸ್ಟೋನ್ಸ್ ಅಂತ ಡಯಾಗ್ನೋಸ್ ಆದರೆ ಪ್ರಾಪರ್ ಅಡ್ವೈಸ್ ತಗೊಳ್ಳಿ ಯೂರಾಲಜಿಸ್ಟ್ ಹತ್ರ. ಇದನ್ನು ಕಂಪ್ಲೀಟಾಗಿ ನಾವು ತಡೆಗಟ್ಬೋದು, ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಭಾಳ ವೇರಿಯಸ್ ಮೆಥಡ್ಸ್ ಇದಾವೆ. ಈಗ ಮುಂಚೆ ಥರ ಓಪನ್ ಸರ್ಜರಿ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ಲೇಸರ್ ಸರ್ಜರಿ, ಎಂಡೋ ಯೂರಾಲಜಿಕಲ್ ಟೆಕ್ನಿಕ್ಸ್, ESWL ಟೆಕ್ನಿಕ್ಸ್ ಇವೆಲ್ಲ ಇರೋದ್ರಿಂದ ಕಿಡ್ನಿ ಸ್ಟೋನ್ನ ನಾವು ಭಾಳ ಸುಲಭವಾಗಿ ಟ್ರೀಟ್ಮೆಂಟ್ ಮಾಡ್ಬೋದು ಸ್ನೇಹಿತರೆ.